88,06,00,000 ಹಣದಲ್ಲಿ ಬಹುತೇಕ ನನ್ನ ಜಾತಿ ಹೆಸರು ಹೇಳ್ಕೊಂಡು ಶಾಸಕರಾಗಿ ಮಂತ್ರಿಯಾಗಿರ್ತಕ್ಕಂಥ ನನ್ನ ಸಮುದಾಯದವರು ಯಾರು ಕೂಡ ಒಂದು ದಿನ ಫ್ರೀಡಂ ಪಾರ್ಕ್ಗೆ ಹೋರಾಟ ಮಾಡಿಲ್ಲ. ನಾನು ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿದ್ರೆ, ನೋಡೋಣ ಇವ್ರ ಬದ್ಧತೆ ನೋಡೋಣ, ಇವ್ರ ಬದ್ಧತೆ ಗೊತ್ತಾಗಬೇಕಲ್ಲ ಸಮಾಜಕ್ಕೆ. ಅಂದರೆ ನಿಮಗೆ ಜಾತಿ ಹೆಸರಿನಲ್ಲಿ MLA ಆಗಬೇಕು, ಜಾತಿ ಹೆಸರಿನಲ್ಲಿ ಮಂತ್ರಿ ಆಗಬೇಕು. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ಕಷ್ಟ ಕರಿಬೇಡ್ರಿ, ಮಕ್ಕಳಿಗೆ ಚೆನ್ನಾಗಿ ಅಂಟ್ಕೊಂಡು ಕೂತ್ಕೊಂಡು ಸಮುದಾಯಗಳು ಸಂಘಟನೆಯಿಂದ ದೂರ ಉಳಿಯುವಂತ ಇವತ್ತು ಪ್ರಯತ್ನಗಳು ಆಗ್ತವೆ ಅನ್ನುವಂಥದ್ದು. ಹಾಗಾಗಿ ಬಹುಶಃ ನಾವೆಲ್ಲ ಇವತ್ತು ಹಾರೈಸುವುದಿಷ್ಟೇ, ನಾವೆಲ್ಲ ಅಭಿನಂದನೆ ಮಾಡೋದಿಷ್ಟೇ. ನಾನು ನನ್ನ ಅವಧಿಯಲ್ಲಿ ನನಗೆ ಶಕ್ತಿ ಮೀರಿ ಇವತ್ತು ಸಮುದಾಯಗಳನ್ನ, ಭವನಗಳನ್ನ, ಜಾಗಗಳನ್ನ, ನಿವೇಶನಗಳನ್ನ, ಸೈಟ್ಗಳನ್ನ ಇವತ್ತು ನಾವು ಮಾಡಿದ್ದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳಿ ಇವತ್ತು ಅಧ್ಯಕ್ಷರಾದಂತ ಹನುಮಂತಪ್ಪ ಅವರಿಗೆ ಅಧ್ಯಕ್ಷ ಸ್ಥಾನವನ್ನ ಇವತ್ತು ತುಂಬಿರುವಂತದ್ದು ಅನ್ನುವಂಥದ್ದು. ಆಮೇಲೆ ನಮ್ಮ ಸಮಾಜದ ಎಲ್ಲ ಹಿರಿಯರಿರ್ಬೋದು, ಸಲಹಾ ಸಮಿತಿ ಅವರೆಲ್ಲರ ಒಳಗೂಡಿ ಒಂದು 100/150 ಜಾಗವನ್ನ ಶಿವಜ್ಯೋತಿ ನಗರದಲ್ಲಿ ನಾವು ತಗೊಂಡಿದ್ದೀವಿ. ಕಟ್ಲಬಾಳ್ ಪಂಚಾಯತ್ ಇದ್ದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಶ್ರೀ ವಾಲ್ಮೀಕಿ ವಿದ್ಯಾಸಂಸ್ಥೆಯನ್ನ ಮಕ್ಕಳಿಗೋಸ್ಕರ ನಾವು ತೆರಿಬೇಕಂತ ಹೇಳಿ ಒಂದು ಪಣವನ್ನ ತೊಟ್ಟಿದ್ದೀವಿ. ಗುರುಗಳೇ, ನಿಮ್ಮ ಸಹಕಾರ ಅತ್ಯವಶ್ಯಕ ಬೇಕು. ಮಾಡ್ತೀವಿ ಅಂತೇಳಿ ಸರ್ಕಾರ ಒಂದು ಆಕ್ಟ್ ಮಾಡ್ತೀವಿ. ಇದೇ ಮುಖ್ಯಮಂತ್ರಿಗಳೇ ಆ ಒಂದು ಆಕ್ಟ್ ಕಾಯ್ದೆಯನ್ನು ಮಾಡಿದ್ರು. ಆದರೆ ನಿಮಗೆಲ್ಲ ಗೊತ್ತಿದೆ, 178 ಕೋಟಿ ಹಣ, ಅದರಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಇಲ್ಲಿ ಮಾಧ್ಯಮದಲ್ಲ ಇದ್ದಾರೆ, 88,06,00,000 ಹಣ ದುರ್ಬಳಕೆ ಆಯಿತು. ನಿಮ್ಮ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಆಯಿತು. ಬಹುತೇಕ ನನಗೆ ನೋವಾಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಈಗ ವಿಜಯನಗರ ಜಿಲ್ಲೆ, ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನ ಶಾಸಕರು, ಒಬ್ಬರು ಸಂಸದರಿದ್ದಾರೆ. ಬಹುತೇಕ ವಿರೋಧ ಪಕ್ಷದವರು ಹೋರಾಟವನ್ನು ಮಾಡಿದ್ರು, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವತ್ತು ನಮ್ಮ ವಿಜೇಂದ್ರ ಅವರು ಇರ್ಬೋದು, ವಿರೋಧ ಪಕ್ಷದ ನಾಯಕರು ಆರ್ ಅಶೋಕರು ಇರ್ಬೋದು, ಮತ್ತೆ ಕೆಲವು ಶಾಸಕರು, ಕೆಲವು ಮಾಜಿ ಶಾಸಕರು ಧ್ವನಿಯನ್ನು ಇಟ್ಟಿದ್ದಾರೆ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಆದರೆ ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದ 15 ಜನ ಮಾಜಿ ಶಾಸಕರು ಬಹುತೇಕ ಈ ರಾಜ್ಯದಲ್ಲಿ SC ST ಸಮುದಾಯದ ಮಕ್ಕಳಿಗೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ 30 ವರ್ಷದಿಂದ ನೀವೆಲ್ಲ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರಿ. ನಾವು 2008ರಲ್ಲಿ ಪಟ್ಟಾಭಿಷೇಕ ನಾವು ಸಮಾಜದ ಮುಖ್ಯವಾಗಿ ಬಂದಾಗ ಬಹುತೇಕ ನಿಮ್ಮೆಲ್ಲರ ಕೋರಿಕೆಯ ಮೇಲೆ ಹೋರಾಟದ ಮುಂಚೆಯನ್ನು ನಾವು ಮುಂದೆತ್ತುಕೊಂಡಿವಿ. ಕಾರಣ ಏನಪ್ಪಾ ಅಂದ್ರೆ, ಎಲ್ಲೇ ಒಂದು ಕಡೆ ಸಮಾಜದಲ್ಲಿ ಒಂದು ರಾಜಕೀಯ ವ್ಯತ್ಯಾಸಗಳು ಆಗ್ಬಾರ್ದು ಅಂತೇಳಿ ನಿಮ್ಮೆಲ್ಲರನ್ನ ಕಟ್ಟಿಕೊಂಡು ನಾವು ಪಾದಯಾತ್ರೆ ಮಾಡಿದ್ವಿ, ಧರಣಿ ಸತ್ಯಾಗ್ರಹ ಕುತ್ಕೊಂಡಿವಿ. ಯಾಕಪ್ಪ ಅಂತ ಹೇಳಿದ್ರೆ, ಈ ರಾಜ್ಯದಲ್ಲಿ SC ST ಸಮುದಾಯದ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಪ್ರಮೋಷನ್ ಅಲ್ಲಿ ಬಡ್ತಿಯಲ್ಲಿ ಕಳೆದ 30 ವರ್ಷದಿಂದ ಅನ್ಯಾಯ ಆಗ್ತಾ ಬರ್ತಾ ಇತ್ತು. ಅದರ ನಿಮಿತ್ತವಾಗಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಟಿಕಲ್ 15(6) ಮತ್ತು 16(6) ನಮಗೆ ಅವಕಾಶ ಮಾಡಿಕೊಟ್ಟಿದ್ರು. ಹಾಗಾಗಿ ನಮ್ಮ ಸಾಂವಿಧಾನಿಕ ಹಕ್ಕನ್ನು ಕೊಡಬೇಕಂತೇಳಿ 257 ದಿನ ಹೋರಾಟವನ್ನು ಕೈಗೆತ್ತಿಕೊಂಡಿದ್ವಿ. ಅಂದರೆ ಹೆಚ್ಚು ಕಡಿಮೆ 8 ವರ್ಷ ಸರ್ಕಾರ ಸ್ವಾಮೀಜಿಯವರ ಹೋರಾಟ ಇದು ಪ್ರಾಮಾಣಿಕವಾದ ಹೋರಾಟ ಅಂತೇಳಿ ಅವತ್ತು ನಮಗೆ ಮೀಸಲಾತಿಯನ್ನು ಹೆಚ್ಚಳ ಮಾಡ್ತು. ಬಹುತೇಕ ಇವತ್ತು ನಮ್ಮ ಸಮುದಾಯದ ಮಕ್ಕಳು, SC ST ಮಕ್ಕಳು, SCಗಳಿಗೆ ನಮ್ಮ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, 30 ವರ್ಷಗಳಿಂದ ನಾವು 7 ಜನ ಇದ್ದೀವಿ. ನಮಗೆ ಎಷ್ಟು ರೊಟ್ಟಿ ಕೊಡ್ತಾ ಇದ್ರಿ? ಬರೀ 3 ರೊಟ್ಟಿ ಕೊಡ್ತಾ ಇದ್ರಿ. ನಮ್ಗೆ 10 ತುಂಬ್ತಾ ಇಲ್ಲಪ್ಪ, ನಾವು ವಿರುದ್ಧ 7 ಜನ ಇದ್ದೀವಿ. ಹಾಗಾಗಿ ನಮ್ಗೆ 7 ರೊಟ್ಟಿ ಕೊಡಿ ಅಂತೇಳಿ ನಾವು ಹೋರಾಟ ಮಾಡಿದ್ವಿ. ಮೊನ್ನೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ 17 ಜನ ಇದ್ದಾರೆ, ನೀವು 15 ರೊಟ್ಟಿ ಕೊಡಕತ್ತೀರಿ. ಹಾಗಾಗಿ ಅವ್ರಿಗೆ 17 ರೊಟ್ಟಿ ಕೊಡಬೇಕು, ಇನ್ನೂ 2 ರೊಟ್ಟಿ ಜಾಸ್ತಿ ಕೊಡಬೇಕು ಅಂತೇಳಿ ನಾವು ಹೋರಾಟವನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಹಗರಿಬೊಮ್ಮೆ ತಾಲೂಕಿನಿಂದ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನೀವೆಲ್ಲರೂ ಕೂಡ ಹೋರಾಟವನ್ನು ಮಾಡಿದ್ರ ಪ್ರತಿಫಲ ಇವತ್ತು ರಾಜ್ಯ ಸರ್ಕಾರ ನಮ್ಮ ಮೀಸಲಾತಿಯನ್ನು ಹೆಚ್ಚಳ ಮಾಡ್ತದೆ. ಆದರೆ 178 ಕೋಟಿಯಲ್ಲಿ ವರ್ಗಾವಣೆ ಆಗಿರ್ತಕ್ಕಂಥ ಹಣ 88,06,00,000 ಹಣದಲ್ಲಿ ಬಹುತೇಕ ನನ್ನ ಜಾತಿ ಹೆಸರು ಹೇಳ್ಕೊಂಡು ಶಾಸಕರಾಗಿ ಮಂತ್ರಿಯಾಗಿರ್ತಕ್ಕಂಥ ನನ್ನ ಸಮುದಾಯದವರು ಯಾರು ಕೂಡ ಒಂದು ದಿನ ಫ್ರೀಡಂ ಪಾರ್ಕ್ಗೆ ಹೋರಾಟ ಮಾಡಿಲ್ಲ. ನಾನು ಯಾಕೆ ಸುಮ್ಮನೆ ಇದ್ದೆ ಅಂತ ಹೇಳಿದ್ರೆ, ನೋಡೋಣ ಇವ್ರ ಬದ್ಧತೆ ನೋಡೋಣ, ಇವ್ರ ಬದ್ಧತೆ ಗೊತ್ತಾಗಬೇಕಲ್ಲ ಸಮಾಜಕ್ಕೆ. ಅಂದರೆ ನಿಮಗೆ ಜಾತಿ ಹೆಸರಿನಲ್ಲಿ MLA ಆಗಬೇಕು, ಜಾತಿ ಹೆಸರಿನಲ್ಲಿ ಮಂತ್ರಿ ಆಗಬೇಕು. ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ಕಷ್ಟ ಕರಿಬೇಡ್ರಿ, ಮಕ್ಕಳು ಚೆನ್ನಾಗಿ ಗೊತ್ತೈತೆ. ಅಂದರೆ ನಿಮ್ಮ ನಿಲುವೇನಾಗರೆ, ನಿಮ್ಮ ನಿಲುವೇನು? ಈ ರಾಜ್ಯದಲ್ಲಿ
ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಪಡಿಸಿಕೊಂಡಂತ ಸಂದರ್ಭದಲ್ಲಿ ನೀವು ಯಾಕಪ್ಪ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿಲ್ಲ? ಇದಕ್ಕಿಂತ ದೊಡ್ಡ ಇಶ್ಯೂ ಇತ್ತ? ಕೇಂದ್ರದ ಸಚಿವೆ ನಿರ್ಮಲಾ ಸೀತಾರಾಮನ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿದ್ರಿ, ಹಣದ ಬಗ್ಗೆ ಚರ್ಚೆ ಮಾಡಿದ್ರಲ್ವಾ? ಹಾಗಾದ್ರೆ ನಿಮ್ಮ ಬದ್ಧತೆ ಏನು? ಅದಕ್ಕೆ ನಮಗೆ ಬಹಳ ನೋವಾಯಿತು. ಆದರೂ ನಾವು ಕೂಡ ಬಿಡಲಿಲ್ಲ. ಯಾಕಂದ್ರೆ ನನಗೆ ಯಾರೇ ಮುಖ್ಯಮಂತ್ರಿ ಇರಲಿ, ಯಾವುದೇ ಸರ್ಕಾರ ಇರಲಿ, ನಿಮಗೆ ಪಾರ್ಟಿ ಪಕ್ಷ ಇರ್ತವೆ, ಆದರೆ ನಮಗೆ ಯಾವುದೇ ಪಾರ್ಟಿ ಪಕ್ಷ ಇಲ್ಲ. ಅದು ಸಿದ್ದರಾಮಯ್ಯವರ ಸರ್ಕಾರ ಇರ್ಬೋದು, ಅದು ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು, ಬೊಮ್ಮಾಯಿಯವರ ಸರ್ಕಾರ ಇರ್ಬೋದು, ಕುಮಾರಸ್ವಾಮಿಯವರ ಸರ್ಕಾರ ಇರ್ಬೋದು. ಬಹುತೇಕ ಎಲ್ಲ ಸರ್ಕಾರಗಳಿಗೆ ನಾವು ಒತ್ತಾಯ ಮಾಡ್ಕೊಂಡು ಬಂದಿದ್ವಿ. ಇವತ್ತು ರಾಜ್ಯದಲ್ಲಿ ಬಹುತೇಕ ಇಲ್ಲಿ ನಮ್ಮ ಮೇಲೆ ಇರ್ತಕ್ಕಂಥ, ನಮ್ಮ ಮುಂದೆ ಇರ್ತಕ್ಕಂಥ ದೊಡ್ಡ ಸವಾಲೇನಪ್ಪ ಅಂತಂದ್ರೆ, ನಿಮಗೆಲ್ಲ ಗೊತ್ತಿದೆ, 19/3/2020 ಭಾರತ ಸರ್ಕಾರ ಒಂದು ಗೆಜೆಟ್ ನೋಟಿಷನ್ ಹೊರಡಿಸಿದೆ. ಏನಂತ ಹೇಳಿದ್ರೆ, ಕ್ರಮ ಸಂಖ್ಯೆ 38 ಬರ್ತಕ್ಕಂಥ ನಾಯಕ ಜಾತಿಯ ತಳವಾರನ್ನ, ನಾಯಕ ಜಾತಿ ಪರಿವಾರನ್ನ ಪರಿಶಿಷ್ಟ ಪಂಗಡದ ಪಟ್ಟಿ ಸೇರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಇವತ್ತಿನ ಮುಖ್ಯಮಂತ್ರಿಗಳು 2013ರಿಂದ 18ರವರೆಗೆ ಇವರೇ ಮುಖ್ಯಮಂತ್ರಿ, 2014ರಲ್ಲಿ ಇದೇ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿದ್ರು ನಾಯಕ ತಳವಾರ, ನಾಯಕ ಪರಿವಾರನ. ಭಾರತ ಸರ್ಕಾರ, ಕೇಂದ್ರ ಸರ್ಕಾರ 2020ರಲ್ಲಿ ಆದೇಶ ಹೊರಡಿಸಿದೆ. ಆದ್ರೆ ಇವತ್ತು ಎಲ್ಲೇ ಒಂದು ಕಡೆ ನಿಮ್ಮ ಕಲ್ಯಾಣ ಕರ್ನಾಟಕ, ಇವತ್ತೇನು ನಮ್ಮ ವಿಜಯನಗರ ಹಿಡ್ಕೊಂಡು ಕಲ್ಯಾಣ ಕರ್ನಾಟಕದ ಕೆಲವು ಜಿಲ್ಲೆಯಲ್ಲಿ ನಾಯಕ ತಳವಾರ ಹೆಸರಿನಲ್ಲಿ ಅವ್ಯಾಹತವಾಗಿ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ನಿಜವಾದ ಪರಿಶಿಷ್ಟರಿಗೆ ವಂಚನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾಳೆ 12 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅಧ್ಯಕ್ಷತೆಯಲ್ಲಿ ನಾಳೆ ವಿಧಾನಸೌಧದಲ್ಲಿ ಬಹುತೇಕ ಅಧಿಕಾರಿಗಳ ಹಂತದಲ್ಲಿ ಸಭೆ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಹನುಮಂತ ಹೇಳಿದಿಲ್ಲಪ್ಪ, ನಾನು ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳಿದೆ. ಇಲ್ಲ ಗುರುಗಳೇ, 1-2 ಗಂಟೆಯಲ್ಲೇ ಕಾರ್ಯಕ್ರಮ ಮುಗಿಸಿಬಿಡ್ತೀವಿ. ನಮ್ಮ ಮಡಿವಾಳ ಸ್ವಾಮೀಜಿಯವರಿಗೆ ಹೇಳಿದ್ದೀನಿ, ದಯವಿಟ್ಟು ಬರಬೇಕಂತ ಹೇಳಿದಾಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಗೂ ಕೂಡ ಸಂತೋಷ ಆಗ್ತದೆ. ಇದು ಪ್ರತಿ ವರ್ಷ ಕಳೆದ 7 ವರ್ಷಗಳಿಂದ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ ಐತಿಹಾಸಿಕ ಎಲ್ಲಾ ಜಾತಿ ಸಮುದಾಯಕ್ಕೋಸ್ಕರ ಮಾಡ್ಕೊಳ್ಳುವಂತ ಪದವಿನೇ ಅಧ್ಯಕ್ಷ ಸ್ಥಾನ ಮತ್ತು ಎಲ್ಲ ಪದಾಧಿಕಾರಿಗಳ ಸ್ಥಾನ ಅನ್ನುವಂಥದ್ದು. ಆ ಕಾರಣ ಇವತ್ತು ಪದಗ್ರಹಣವನ್ನ ಮಾಡಿರುವಂಥದ್ದು ಸಮುದಾಯದ ಸಂಘಟನೆಗೋಸ್ಕರವಾಗಿ ಅಂತ. ಬಹುಶಃ ನಾವೆಲ್ಲ ತಳ ಸಮುದಾಯಗಳು, ಹಿಂದುಳಿದಂತ ಸಮುದಾಯಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಈ ಎಲ್ಲ ವರ್ಗದ ಸಮುದಾಯಗಳ ಮನಸ್ಥಿತಿಗಳು ಹೇಗಿದಾವೆ ಅಂತಂದ್ರೆ, ಒಂದು ಸರಿ ಅಧಿಕಾರ ತಗೊಂಡ್ಬಿಟ್ರೆ ಸಾಕು, ಒಂದು ಸರಿ ಕುರ್ಚಿ ಮೇಲೆ ಕೂತ್ರೆ ಸಾಕು, ನಾವೆಲ್ಲ ಕೊನೆಯವರೆಗೂ ಅದೇ ಕುರ್ಚಿ ಮೇಲೆ ಇರಬೇಕು ಅಂತ ಬಯಸ್ತೀವಿ. ನಮ್ಮಲ್ಲಿ ಪಾದರಸ ಇರೋದಿಲ್ಲ. ಪಾದರ ಅಂದ್ರೆ ಚಲನಶೀಲವಾಗಿರುವಂತ ಅಧಿಕಾರ ನಮ್ಮಲ್ಲಿ ಇರೋದಿಲ್ಲ. ಜಡತ್ವದ ಅಧಿಕಾರ ನಮ್ಮಲ್ಲಿ ಇರೋದ್ರಿಂದ ಚೇರ್ಗಳಿಗೆ ಮತ್ತು ಪದವಿಗಳಿಗೆ ಅಂಟ್ಕೊಂಡು ಕೂತ್ಕೊಂಡು ಸಮುದಾಯಗಳು ಸಂಘಟನೆಯಿಂದ ದೂರ ಉಳಿಯುವಂತ ಇವತ್ತು ಪ್ರಯತ್ನಗಳು ಆಗ್ತವೆ ಅನ್ನುವಂಥದ್ದು. ಹಾಗಾಗಿ ಬಹುಶಃ ನಾವೆಲ್ಲ ಇವತ್ತು ಹಾರೈಸುವುದಿಷ್ಟೇ, ನಾವೆಲ್ಲ ಅಭಿನಂದನೆ ಮಾಡೋದಿಷ್ಟೇ. ನಾನು ನನ್ನ ಅವಧಿಯಲ್ಲಿ ನನಗೆ ಶಕ್ತಿ ಮೀರಿ ಇವತ್ತು ಸಮುದಾಯ ಭವನಗಳನ್ನ, ಜಾಗಗಳನ್ನ, ನಿವೇಶನಗಳನ್ನ, ಸೈಟ್ಗಳನ್ನ ಇವತ್ತು ನಾವು ಮಾಡಿದೀವಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ನೀವು ಕೆಲಸ ಮಾಡ್ರಪ್ಪ ಅಂತ ಹೇಳಿ ಇವತ್ತು ಅಧ್ಯಕ್ಷರಾದಂತ ಹನುಮಂತಪ್ಪನವರಿಗೆ ಅಧ್ಯಕ್ಷ ಸ್ಥಾನವನ್ನ ಇವತ್ತು ತುಂಬಿರುವಂತದ್ದು ಅನ್ನುವಂಥದ್ದು. ಆ ಕಾರಣ ನೀವೆಲ್ಲರೂ ಕೂಡ ಇವತ್ತು ಮಾಡದಿರುವಂತ, ಅಂದ್ರೆ ಮಾಡಿರುವಂತದ್ದು ಆಗಿರ್ಬೋದು, ಮಾಡದೇ ಇರುವಂತದ್ದು ಆಗಿರ್ಬೋದು, ಆ ಎಲ್ಲ ಎರಡೂ ಕಾರ್ಯಗಳನ್ನ ಹನುಮಂತಪ್ಪನವರು ಮುಂದಿನ ದಿನಮಾನಗಳಲ್ಲಿ ಮಾಡಲಿ ಅನ್ನುವಂತ ಆರೈಕೆನೂ ಕೂಡ ನಮ್ದಾಗಿದೆ ಅನ್ನುವಂಥದ್ದು. ನಮ್ಮ ಮೇಲೆ ಇದೆ ಗುರುಗಳೇ, ನಿಮ್ಮ ಸಹಕಾರ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಯಾಕಂತ ಹೇಳಿದ್ರೆ ಇನ್ನೂ 1.5 ಕೋಟಿ ಲಂಸಮ್ ಅಮೌಂಟ್ ಅಷ್ಟು ಬೇಕಾಗ್ತದೆ. ಎಲ್ಲ ಒಂದ್ ಕಡೆ ಸರ್ಕಾರದ ಒಂದು ಅನುದಾನ ನಾವೇನಾದ್ರೂ ಹೋದಂತ ಸಂದರ್ಭದಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಸಂಬಂಧಪಟ್ಟತಕ್ಕಂಥ ಯಾವುದೇ ಸರ್ಕಾರ ಇರಲಿಲ್ಲ. ನಮಗೆ ನಾವೊಂದು ಸಮಾಜ ಕಟ್ಟಬೇಕಂದ್ರೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಕಟ್ಟಿದಾಗ ಮಾತ್ರ ಒಂದು ಸಮಾಜಕ್ಕೆ ಗೌರವ ಬರ್ತಕ್ಕಂಥ ಒಂದು ಸಂದರ್ಭ ನಾವೆಲ್ಲ ಕಡೆ ನೋಡಿದ್ವಿ. ಹಾಗಾಗಿ ನಾವು ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಭವನಕ್ಕೆ ನಮಗೆ ಅನುದಾನ ಬೇಕಾದಂತ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಕ್ಕಂಥದ್ದು. ಆಮೇಲೆ ಇನ್ನೊಂದು ಹೇಳಿ ಇಚ್ಛೆ ಪಡ್ತಿದ್ವಿ ಗುರುಗಳೇ, ಈ ಒಂದು ವಾಲ್ಮೀಕಿ ಭವನ ಕಟ್ಟಿದ್ರೆ, ಈ ವರ್ಷದಲ್ಲಿ ನಾವೇನಾದ್ರೂ ಮುಗಿಸಿದ್ರೆ, ಇಲ್ಲಿ ಮುಂದ್ಗಡೆ ಇರ್ತಕ್ಕಂಥ ಶಿಕ್ಷಕರು, ಬೇರೆ ಬೇರೆ ಇಲಾಖೆಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಬಹಳ ಜನ ಇದ್ದಾರೆ. ಯಾಕಂತ ಹೇಳಿದ್ರೆ ಗುರುಗಳೇ, ನಮ್ಗೆಲ್ಲ ಬಂದಿದೆ 100/150 ಜಾಗ ಶಿವಜ್ಯೋತಿ ನಗರದಲ್ಲಿ ಹಿಂದಿರ್ತಕ್ಕಂಥ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಹೆಸರು ಹೇಳಲಿಕ್ಕೆ ಆಗಲ್ಲ, ಸಮಯದ ಅಭಾವ ಇರೋದ್ರಿಂದ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು, ಈಗ ಈ ಕಡೆ PDO ಇರ್ಬೋದು,
ಆಮೇಲೆ ನಮ್ಮ ಸಮಾಜದ ಎಲ್ಲ ಹಿರಿಯರಿರ್ಬೋದು, ಸಲಹಾ ಸಮಿತಿ ಅವರೆಲ್ಲರೂ ಒಳಗೂಡಿ ಒಂದು 100 ಬೈ 150 ಜಾಗವನ್ನ ಶಿವಜ್ಯೋತಿ ನಗರದಲ್ಲಿ ನಾವು ತಗೊಂಡಿದ್ದೀವಿ. ಕಟ್ಲಬಾಳ್ ಪಂಚಾಯತ್ ಇದ್ದಂತ ಸಂದರ್ಭದಲ್ಲಿ ಆ ಜಾಗದಲ್ಲಿ ಶ್ರೀ ವಾಲ್ಮೀಕಿ ವಿದ್ಯಾಸಂಸ್ಥೆಯನ್ನ ಮಕ್ಕಳಿಗೋಸ್ಕರ ನಾವು ತೆರಿಬೇಕಂತ ಹೇಳಿ ಒಂದು ಪಣವನ್ನ ತೊಟ್ಟಿದ್ದೀವಿ ಗುರುಗಳೇ. ನಿಮ್ಮ ಸಹಕಾರ ಅತ್ಯವಶ್ಯಕ ಬೇಕು. ಇವತ್ತು ನಾವು ಏನ್ ಮಾಡಿದ್ರು ಲೆಕ್ಕಕ್ಕೆ ಬರಲ್ಲ. ವಿದ್ಯೆ ಅಂತಕ್ಕಂಥದ್ದು ಯಾರು ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿದ್ಯಾಸಂಸ್ಥೆಯನ್ನ ಶ್ರೀ ವಾಲ್ಮೀಕಿ ಒಂದು ಸಮಾಜ ಏನಿದೆಯಲ್ಲ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಅದಕ್ಕೆ ಮುಂದಿನ ದಿನಗಳಲ್ಲಿ ಅತಿ ಬೇಗ ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರನ್ನ ಒಳಗೂಡಿ ಒಂದು ಭೂಮಿ ಪೂಜೆ ಮಾಡಿ ಒಂದು ಸ್ಕೂಲನ್ನ ಪ್ರಾರಂಭ ಮಾಡ್ತಕ್ಕಂಥದ್ದನ್ನ ನಿಮ್ಮ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಮಾತು ಕೊಡ್ತಾ ಇದ್ದೇನೆ ಗುರುಗಳೇ. ಮುಂದಿನ ದಿನಗಳಲ್ಲಿ ನಾನು ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ವಾಲ್ಮೀಕಿ ಸಮಾಜ ಅಗ್ರಿಗುಂಬಳಿ ತಾಲೂಕಿಂದ. ಹಾಗಾಗಿ ನಾವು ಎಲ್ಲಾ ರೀತಿಯಿಂದಲೂ ಸಂಘಟನೆ ಆಗಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಮೊನ್ನೆ ನಮಗೆ ವಾಲ್ಮೀಕಿ ಜಯಂತಿ ಆದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಬರ್ತಕ್ಕಂಥ ವಾಲ್ಮೀಕಿ ಸಮಾಜ ಬೇರೆ ಬೇರೆ ಸಮಾಜದ ಒಳಗೂಡಿ ನಾವು ಜಯಂತಿಯನ್ನು ಆಚರಣೆ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಸಮಾಜ ಅಂತ ಬಂದಾಗ, ಸಂಘಟನೆ ಅಂತ ಬಂದಾಗ ನಾವು ವಾಲ್ಮೀಕಿ ಭವನದಲ್ಲಿ ಮಾತ್ರ ಮಾತಾಡೋಣ ಅಂತ ಹೇಳಿದೆ. ಸಮಾಜನ ಏನಾದ್ರೂ ಅನ್ಯಾಯ ಆದಾಗ ಹೊರಗಡೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲಾ ಮುಖಂಡರು ನಮಗೆ ಕೈ ಜೋಡಿಸಬೇಕಂತೇಳಿ ವಿನಂತಿ ಮಾಡಿದ್ರೆ ತಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿ ತಮ್ಮ ಮಾರ್ಗದರ್ಶನ ನಮಗೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಪತ್ರಿಕಾ